Hello everyone, welcome to ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 7ನೇ ಪ್ರಶ್ನೆ. ಅಗ್ನಿಶಾಮಕದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಂಗ್ರಹಿಸುವ ಸ್ವರೂಪ ಅಂತ ಕೇಳಿದ್ದಾರೆ. ಅಗ್ನಿಶಾಮಕದ ಬಗ್ಗೆ ಗೊತ್ತಿದೆ ಅಲ್ವಾ ನಿಮ್ಗೆ? ಅಗ್ನಿಶಾಮಕ ಯಾವಾಗ ಎಲ್ಲಾದ್ರೂ ಬೆಂಕಿ ಬಿದ್ದಿದ್ ಸುದ್ದಿ ಕೇಳಿದಾಗ ಅಗ್ನಿಶಾಮಕ ದಳದವರು ಅಲ್ಲಿ ಹಾಜರಿರ್ತಾರಲ್ವಾ? ಅಗ್ನಿಶಾಮಕ ಅಂದ್ರೆ ಏನ್ ಮಾಡುತ್ತೆ? ಬೆಂಕಿಯನ್ನ ನಂದಿಸುವಂತಹ ಒಂದಿಷ್ಟು ಅದರ ಗುಂಪಿರ್ತದೆ ಅಗ್ನಿಶಾಮಕ ದಳ. ಅಗ್ನಿಶಾಮಕದವರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಂಗ್ರಹಿಸುವಂತಹ ಸ್ವರೂಪ. ಅಗ್ನಿಶಾಮಕದವರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಇಟ್ಕೊಳ್ಬಹುದು ಅಥವಾ ಬೆಂಕಿಯನ್ನ ಆರಿಸ್ಲಿಕ್ಕೆ ನೀರನ್ನ ಉಪಯೋಗಿಸಬಹುದು. ಇಲ್ಲೀಗ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಂಗ್ರಹಿಸುವ ಸ್ವರೂಪ ಅಂತ ಹೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಪ್ಷನ್ ಎ ನೋಡಿ, ಕಡಿಮೆ ಒತ್ತಡದಲ್ಲಿ ಘನ ರೂಪದಲ್ಲಿ ಅಂತ ಕೇಳಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಘನ ರೂಪದಲ್ಲಿ ಗ್ರಹಿಸಲಾಗುವುದಿಲ್ಲ. ಇದು ತಪ್ಪಾದ ಉತ್ತರ. ಆಪ್ಷನ್ ಬಿ ಒತ್ತಡವನ್ನ ಕಡಿಮೆ ಮಾಡಿ ಅಧಿಕ ರೂಪದಲ್ಲಿ ಇರುತ್ತಲ್ಲ. LPG ಹೇಗೆ ಪೆಟ್ರೋಲಿಯಂ ಗ್ಯಾಸ್ ಅನ್ನ ಲಿಕ್ವಿಫೈಡ್ ಮಾಡಿರ್ತಾರಲ್ಲ, ದ್ರವೀಕೃತ ಮಾಡಿರ್ತಾರಲ್ಲ, ಇಲ್ಲಿ ಕೂಡ CO2 ಅನ್ನ ದ್ರವೀಕರಿಸಿರ್ತಾರೆ. ಹೆಚ್ಚಿನ ಒತ್ತಡವನ್ನ ಹಾಕಿ ದ್ರವೀಕರಿಸಿರ್ತಾರೆ. ಕಾರ್ಬನ್ ಡೈಆಕ್ಸೈಡ್ ಅನಿಲ ಗೊತ್ತಿದೆ ನಿಮ್ಗೆ, ಎಲ್ಲೆಂದ್ರಲ್ಲಿ ರ್ಯಾಂಡಮ್ ಆಗಿ ಓಡಾಡ್ತಾ ಇರುತ್ತೆ. ಈಗ ಅದನ್ನ ತಗೊಬಂದು ಒಂದು ಈ ತರ ಕ್ಯಾನಲ್ಲಿ ತುಂಬಬೇಕಂದ್ರೆ ಏನ್ ಮಾಡಿರ್ಬೇಕು? ಅದಕ್ಕೆ ಹೆಚ್ಚಿನ ಒತ್ತಡವನ್ನ ಹಾಕಿ ಅದನ್ನ ಸ್ವಲ್ಪ ಡಿಸಿಪ್ಲಿನ್ ಆಗೋ ತರ ಮಾಡ್ಬೇಕು, ಅಥವಾ ಅದನ್ನ ಸ್ವಲ್ಪ ಶಿಸ್ತಿನ ಸಿಪಾಯಿ ತರ ಮಾಡಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ದ್ರವ ರೂಪಕ್ಕೆ ತರಬೇಕು. ಅದನ್ನ ನಾವು ಸ್ಟೋರ್ ಮಾಡುವಂತದ್ದು. ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಅಧಿಕ ಒತ್ತಡದಲ್ಲಿ ಅನಿಲ ರೂಪದಲ್ಲಿ ಅದು ಹೊರಗೆ ಬರ್ತದೆ, ಒಳಗಿರೋದಿಲ್ಲ. ಒಳಗಿರುವಂತದ್ದು ದ್ರವ ರೂಪದಲ್ಲಿ. ಹಾಗಾಗಿ ಸಿ, ಅಧಿಕ ಒತ್ತಡದಲ್ಲಿ ದ್ರವ ರೂಪದಲ್ಲಿ ಸರಿಯಾದ ಉತ್ತರ ಆಗಿರುತ್ತದೆ. ಥ್ಯಾಂಕ್ ಯು.